ವಾಯುದೇವರು ಋಷಿಗಳಿಗೆ ಉಪದೇಶ ಮಾಡಿರುವಂಥದ್ದು ಈ ಪುರಾಣ. ವಾಯು ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು ಹೇಗೋ ಹಾಗೆ ಬೇರೆ ವಾಯುಗಳು ಇದ್ದಾರೆ. ನಾವು ಕೋಣವಾಯು, ಒಂದು ಕೋಣಗೆ ಅಭಿಮಾನಿಯಾಗಿರುವಂತಹ ವಾಯುದೇವರಿದ್ದಾರೆ. ಹೀಗೆ ಬೇಕಾದಷ್ಟು ಜನ ವಾಯುಗಳಿದ್ದಾರೆ. ಇಲ್ಲಿ ಯಾವ ವಾಯು ಇಲ್ಲಿ ಹೇಳಿರೋದು ಅಂತ ನಮಗೆ ಸಹಜವಾಗಿ ಪ್ರಶ್ನೆ ಬರಬಹುದು. ಇದು ಮುಖ್ಯ ಪ್ರಾಣದೇವರೇ ಹೇಳಿರುವಂಥದ್ದು. ಯಾಕೆಂದರೆ ಮುಂದೆ ನಾವು ನೋಡ್ತಾ ಹೋಗ್ತೀವಿ, ಅಲ್ಲೆಲ್ಲ ಗೊತ್ತಾಗತ್ತೆ ಮುಖ್ಯ ಪ್ರಾಣದೇವರೇ ಇದನ್ನು ಹೇಳುತ್ತಾ ಇರೋದು ಅನ್ನಲಿಕ್ಕೆ ಅನೇಕ ಸೂಚನೆಗಳು ನಮಗೆ ಅಲ್ಲಲ್ಲಿ ಸಿಗುತ್ತಾ ಹೋಗ್ತಾ ಇರುತ್ತೆ. ಇನ್ನು ನಾವು ಈ ಗ್ರಂಥದಲ್ಲಿ ಪ್ರವೇಶವನ್ನು ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇ. ದೇವೀಂ ಸರಸ್ವತೀಂ ಚೈವ ಅಂತಿದೆ, ಆದರೆ ಆಚಾರ್ಯರ ನಿರ್ಣಯದಲ್ಲಿ ಹೇಳಿರೋದನ್ನು ನಾವು ಸ್ವೀಕಾರ ಮಾಡೋದಾದರೆ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇತ್. ವೇದವ್ಯಾಸರನ್ನು ಕೂಡ ನಾವು ಸ್ಮರಿಸಲೇಬೇಕು. ಯಾಕೆ ಅಂದರೆ ಮಹಾಭಾರತಕ್ಕೆ ಆ ಥರ 2 ಪಾಠ ಇದೆ, ಅಲ್ಲೂ ವ್ಯಾಸಂ ಅನ್ನೋದನ್ನು ಬಿಟ್ಟು ಹೇಳಿರುವಂತಹ ಪಾಠ ಇದೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ದೇಶನ ಮಾಡಿರೋದ್ರಿಂದ ಅದೇ ಪಾಠ ಅತ್ಯಂತ ಉಚಿತ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಈ ಪುರಾಣದಲ್ಲಿ ಹೇಳುವಾಗ ಎಲ್ಲ ಆರಂಭದಲ್ಲಿ ಮಂಗಳಾಚರಣೆ ಮಾಡುವಂತಹ ಕ್ರಮ ಇರುತ್ತೆ. ಭಗವಂತ ನಾರಾಯಣನಿಗೆ ಪ್ರತಿಪಾದ್ಯನಾಗಿರುವಂತಹ ದೇವತೆಗೆ ನಮಸ್ಕಾರ ಮಾಡಬೇಕು, ನಾರಾಯಣನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆನಂತರ ನರೋತ್ತಮರಾಗಿರುವಂತಹ ಮುಖ್ಯಪ್ರಾಣದೇವರಿಗೆ, ಜೀವೋತ್ತಮರಾಗಿರುವಂತಹ ಮುಖ್ಯಪ್ರಾಣದೇವರಿಗೆ ನಮಸ್ಕಾರ ಮಾಡ್ತಾರೆ. ಮತ್ತು ಲಕ್ಷ್ಮೀದೇವಿಗೆ, ಮುಖ್ಯಪ್ರಾಣದೇವರಿಗೆ, ಸರಸ್ವತೀ ದೇವಿ ವಾಕಗೆ ಅಭಿಮಾನಿಯಾಗಿರುವಂಥವಳು ವಿದ್ಯಾಮಾನಿನಿ, ಆ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಶೇಷದೇವರಿಗೆ ನಮಸ್ಕಾರವನ್ನೆಲ್ಲ ಮಾಡಿ ಜಯ ಮುದೀರಯೇತ್ ಅಂತ ಹೇಳ್ತಾರೆ. ಈ ಜಯ ಅನ್ನೋ ಶಬ್ದವನ್ನು ಹೇಳಿ ಈ ವಾಯುಪುರಾಣವನ್ನು ಹೇಳ್ತಾ ಇದ್ದಾರೆ ಅಂತಾದರೆ ಇದಕ್ಕೆ ಜಯ ಅಂತ ಹೆಸರ ಅಂತ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಜಯೋ ನಾಮ ಇತಿಹಾಸೋಯಂ ಅಂತ ಹೇಳಿ ಮಹಾಭಾರತಕ್ಕೆ ಜಯ ಅಂತ ಹೆಸರಿದೆ, ಅದನ್ನು ಆಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಜಯ ಅನ್ನೋ ಶಬ್ದವನ್ನು ಈ ಪುರಾಣದಲ್ಲೂ ಕೂಡ ಉಪಯೋಗಿಸಿದ್ದಾರೆ. ಅದಕ್ಕೆ ಒಂದು ಪ್ರಮಾಣವನ್ನು ಕೂಡ ಕೊಡ್ತಾರೆ ಕೆಲವರು. ಯಾವುದ್ಯಾವುದನ್ನು ಜಯ ಅನ್ನೋ ಶಬ್ದದಿಂದ ಕರಿಬೇಕು ಅಂತಂದರೆ, 18 ಪುರಾಣಾನಿ ರಾಮಸ್ಯ ಚರಿತಸ್ಯ ಚ ವಿಷ್ಣು ಧರ್ಮಾಣಿ ಶಾಸ್ತ್ರಾಣಿ ಶಿವಧರ್ಮಸ್ಯ ಭಾರತಂ ಜಯೇತಿ ನಾಮ ಏತೇಷಾಂ ಪ್ರವದಂತಿ ಮನೀಷಿಣಃ. 18 ಪುರಾಣಗಳು, ರಾಮದೇವರ ಚರಿತ್ರೆ ಅಂದರೆ ರಾಮಾಯಣ, ಭಗವಂತನ ವಿಷ್ಣು ಧರ್ಮಗಳನ್ನು ಮಹಿಮೆಯನ್ನು ತಿಳಿಸುವಂಥದ್ದು, ಶಿವನ ಮಹಿಮೆಯನ್ನು ತಿಳಿಸುವಂಥದ್ದು ಮಹಾಭಾರತ. ಹೀಗೆ ಇದೆಲ್ಲವನ್ನೂ ಕೂಡ ಜಯ ಅನ್ನೋ ಶಬ್ದದಿಂದ ಕರಿಬೇಕು ಅಂತ ಹೇಳಿ ಈ ಥರವೂ ಒಂದು ಪ್ರಮಾಣ ಇದೆ. ಹಾಗಾಗಿ ಈ ವಾಯುಪುರಾಣವನ್ನು ಇಲ್ಲಿ ಜಯ ಅನ್ನೋ ಶಬ್ದದಿಂದ ಕರೆದು ಮಂಗಳಾಚರಣೆಯನ್ನು ಮಾಡಿರುವಂಥದ್ದು ಅತ್ಯಂತ ಸೂಕ್ತ. ಅದಾದ ಮೇಲೆ ವೇದವ್ಯಾಸ ದೇವರ ನಮಸ್ಕಾರವನ್ನು ಮಾಡ್ತಾರೆ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ಈ ಒಂದು ವೇದವ್ಯಾಸ ದೇವರ ಸ್ತೋತ್ರವನ್ನು ನಾವು ಹರಿವಂಶದಲ್ಲೂ ಕೂಡ ಕಾಣ್ತೀವಿ. ಹೀಗೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಇಲ್ಲಿ ಮಾಡ್ತಾರೆ. ಅನೇಕ ಋಷಿ ಮುನಿಗಳಿಗೆ, ದೇವತೆಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ಈ ಒಂದು ಪುರಾಣದ ಪೀಠಿಕೆಯನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಇದು ನಡೆದದ್ದು ಯಾವ ಸಂದರ್ಭದಲ್ಲಿ, ಯಾರು ಯಾರಿಗೆ ಉಪದೇಶ ಮಾಡಿದ್ದು? ಅಸೀಮ ಕೃಷ್ಣೇ ವಿಕ್ರಾಂತೆ ರಾಜನ್ಯೇನುಪಮತ್ವಿಷಿ ಪ್ರಶಾಸತೀಮಾಂ ಧರ್ಮೇಣ ಭೂಮಿಂ ಭೂಮಿಪ ಸತ್ತಮೆ. ಅಸೀಮ ಕೃಷ್ಣ ಎಂಬ ಹೆಸರಿನ ಒಬ್ಬ ರಾಜ, ಅವನು ಧರ್ಮದಿಂದ ಈ ಭೂಮಿಯನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ದೀರ್ಘಸತ್ರಂತು ಈಜಿರೆ ನದ್ಯಾಸ್ತೀರೆ ದೃಶದ್ವತ್ಯ ಪುಣ್ಯಾಯ ಶುಚಿರೋದಸಃ. ಅನೇಕ ಜನ ಮುನಿಗಳೆಲ್ಲರೂ ಕೂಡ ಸೇರಿಕೊಂಡು ಪುಣ್ಯಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ದೃಷದ್ವತಿ ನದಿಯ ತೀರದಲ್ಲಿ ಅವರೆಲ್ಲರೂ ಒಂದು ಸತ್ರವನ್ನು ಮಾಡಿರ್ತಾರೆ. ದೀರ್ಘ ಸತ್ರಂತು ಈಜಿರೆ. ಅಲ್ಲಿ ಅವರೆಲ್ಲರೂ ಸತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೋಮಹರ್ಷರು ಅಲ್ಲಿಗೆ ಬರ್ತಾರೆ, ಸೂತ ಪುರಾಣಿಕರು ಅಲ್ಲಿಗೆ ಬರ್ತಾರೆ. ಅವರಿಗೆ ಲೋಮಹರ್ಷ ಅಥವಾ ರೋಮಹರ್ಷ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಈ ಪುರಾಣ ಹೇಳುತ್ತೆ ಇಲ್ಲಿ, ಲೋಮಾನಿ ಹರ್ಷಯಾಂಚಕ್ರೆ ಶ್ರೋತೃಣಾನ್ಯತ್ ಸುಭಾಷಿತೈ ಕರ್ಮಣ ಪ್ರತಿತಸ್ತೇನ ಲೋಕೇಸ್ಮಿನ್ ಲೋಮಹರ್ಷಣಃ. ಅವರು ಭಗವಂತನಿಂದ ತಾವು ಪಡೆದ ಪುರಾಣಗಳನ್ನು ಜನರಿಗೆ ಹೇಳ್ತಾ ಇದ್ದರೆ ಜನರಿಗೆ ಎಷ್ಟು ಆನಂದ ಆಗ್ತಾ ಇತ್ತು ಅಂದರೆ ರೋಮಾಂಚಿತರಾಗ್ತಾ ಇದ್ರಂತೆ ಜನರು. ಜನರಿಗೆ ರೋಮಾಂಚ ಆಗುವಂತೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅದರಿಂದಾಗಿ ಅವರಿಗೆ ಆ ರೋಮಹರ್ಷಣ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಮತ್ತು ಪುರಾಣವೇದೋ ಹ್ಯಕಿಲೋ ಯಸ್ಮಿನ್ ಸಮ್ಯಕ್ ಪ್ರತಿಷ್ಠಿತ. ಪುರಾಣವೇದ,
ಪುರಾಣವನ್ನು ಕೂಡ ವೇದ ಅನ್ನೋ ಶಬ್ದದಿಂದ ಕರಿಬಹುದು. ಯಾಕೆ ವೇದವೇ ಅದನ್ನು ಹೇಳುತ್ತೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿ ಇತಿಹಾಸ ಮಹಾಭಾರತನೂ ವೇದ, ಹಾಗೆ ಪುರಾಣಗಳನ್ನು ವೇದ ಅನ್ನೋ ಶಬ್ದದಿಂದ, ಪಂಚಮ ವೇದ ಅನ್ನೋ ಶಬ್ದದಿಂದ ನಾವು ಕರಿತೀವಿ. ಆ ಪಂಚಮ ವೇದವಾಗಿರುವಂತಹ ಪುರಾಣಗಳೇನಿದೆ ಅದೆಲ್ಲದಕ್ಕೂ ಕೂಡ ಇವರ ಆಶ್ರಯ. ಅಂದರೆ ವೇದವ್ಯಾಸ ದೇವರು ತಾವು ವೇದ ವಿಭಾಗ ಮಾಡಿದ್ರು, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದನ್ನು ಹಂಚಿ ಜವಾಬ್ದಾರಿಯನ್ನು ಕೊಟ್ಟಾಗ ಈ ಸೂತರಿಗೆ ಈ ಎಲ್ಲವನ್ನೂ ಕೂಡ ಪುರಾಣಗಳನ್ನು ಲೋಕದಲ್ಲಿ ಪ್ರಚಾರ ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಅಂತಹ ಈ ಸೂತ ಪುರಾಣಿಕರು ಅಲ್ಲಿಗೆ ಬಂದಿರ್ತಾರೆ. ಬಂದು ಎಲ್ಲ ಮುನಿಗಳೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಕೂತಾಗ ಆಗ ಆ ಒಂದು ಸತ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಂತಹ ಯಜಮಾನ ಅವರು ನೋಡ್ತಾರೆ, ಈ ಸೂತ ಪುರಾಣಿಕರು ಬಂದಿರೋದನ್ನು ನೋಡ್ತಾರೆ ಮತ್ತು ಎಲ್ಲ ಋಷಿ ಮುನಿಗಳ ಮುಖವನ್ನು ಕೂಡ ನೋಡ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇವು ಸೂತ ಪುರಾಣಿಕರು ಬಂದಿದ್ದಾರೆ ಅಂತಾದರೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು, ನಾವು ಒಂದಿಷ್ಟು ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಬೇಕು, ಇದಿಷ್ಟು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ಅವರೇ ಹೇಳ್ತಾರೆ, ಇಲ್ಲಿ ಸಾಮಾನ್ಯವಾಗಿ ನಾವು ಸೂತರು ಶೌನಕಾದಿಗಳಿಗೆ ಉಪದೇಶ ಮಾಡಿದ್ರು ಅಂತ ನಾವು ಕೇಳ್ತೀವಿ. ನಾವು ಇಲ್ಲಿ ಶೌನಕಾದಿ ಮಹರ್ಷಿಗಳ ಬಗ್ಗೆ ಬರೋದಿಲ್ಲ. ಇಲ್ಲಿ ಮೊದಲಿಗೆ ಇರುವಂಥದ್ದು ಯಾವ ಋಷಿಗಳು ಅಂತ ಯಾರ ಹೆಸರನ್ನು ಕೂಡ ಹೇಳೋದಿಲ್ಲ. ಅನೇಕ ಜನ ಋಷಿಗಳು ಕುರುಕ್ಷೇತ್ರದಲ್ಲಿ ಸತ್ರ ಮಾಡ್ತಾ ಇದ್ರು, ಅಲ್ಲಿ ಅವರು ಬರ್ತಾರೆ, ಇಷ್ಟೇ ಇದೆ ಇಲ್ಲಿ. ಅವರು ಹೇಳ್ತಾರೆ, ಸರ್ವೇ ಹೀಮೇ ಮಹಾತ್ಮಾನೋ ನಾನಾಗೋತ್ರ ಸಮಾಗತಾ ಸ್ವಾನ್ ಸ್ವಾನ್ ವಂಶಾನ್ ಪುರಾಣೈಸ್ತು ಶೃಣುಯುರ್ ಬ್ರಹ್ಮವಾದಿನಃ. ಈ ಒಂದು ಸತ್ರಕ್ಕೆ ಬೇರೆ ಬೇರೆ ಊರುಗಳಿಂದ ಅನೇಕ ಜನ ಮಹಾತ್ಮರಾದಂತಹ ಋಷಿಗಳು ಮುನಿಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ನಾನಾ ಗೋತ್ರ, ಬೇರೆ ಬೇರೆ ಗೋತ್ರಗಳಿಗೆ ಸಂಬಂಧಪಟ್ಟವರು, ಬೇರೆ ಬೇರೆ ವಂಶದಲ್ಲಿ ಬಂದಂಥವರು. ಅವರೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ, ನನ್ನ ವಂಶ ಯಾವುದು, ನನ್ನ ವಂಶದಲ್ಲಿ ಯಾವ್ಯಾವ ಮಹಾನುಭಾವರು ಬಂದಿದ್ದಾರೆ, ಅವರೆಲ್ಲ ಅದ್ಭುತ ಕರ್ಮಗಳು ಏನೇನಿದೆ, ಇದೆಲ್ಲ ತಿಳಿದುಕೊಳ್ಬೇಕು ಅಂತ ಇವರೆಲ್ಲರಿಗೂ ಕೂಡ ಅಪೇಕ್ಷೆ ಇದೆ. ಸಪುತ್ರಾನ್ ದೀರ್ಘ ಸತ್ರೇಸ್ಮಿನ್, ಎಲ್ಲರೂ ತಮ್ಮ ಮಕ್ಕಳ ಜೊತೆಗೆ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಅಪೇಕ್ಷೆಯನ್ನು ನೀನು ಪೂರೈಸಬೇಕು. ನೀನು ಪೂರೈಸಿ ನಮಗೆ ಎಲ್ಲರ ವಂಶಾವಳಿಗಳೇನಿದೆ ಮತ್ತು ಅಲ್ಲಿ ಬರುವಂತಹ ಅನೇಕ ಮಹಾತ್ಮರ ಮಹಿಮೆಗಳನ್ನು ಇದೆಲ್ಲನೂ ಕೂಡ ತಿಳಿಸ್ಕೊಡ್ಬೇಕು. ಮತ್ತು ಆ ಋಷಿ ಹೇಳ್ತಾರೆ ಸೂತರಿಗೆ, ಸ್ವಧರ್ಮ ಏಷ ಸೂತಸ್ಯ ಸದ್ಭಿರ್ದೃಷ್ಟ ಪುರಾತನೈಹಿ. ಸೂತರು ಪುರಾಣಿಕರು ಅವರ ಜವಾಬ್ದಾರಿ ಏನು ಅಂತಂದರೆ, ಹಿಂದಿನ ಎಲ್ಲರೂ ಕೂಡ ಹೇಳಿದ್ದಾರೆ, ಅದು ಅವರ ಧರ್ಮ. ಸ್ವಧರ್ಮ ಯಾವುದು ಅಂತಂದರೆ ಎಲ್ಲರ ವಂಶಾವಳಿಗಳನ್ನು ತಮ್ಮ ಮನಸ್ಸಿನಲ್ಲಿ ನೆನಪಿಟ್ಕೊಂಡಿರಬೇಕು. ಇಟ್ಟುಕೊಂಡು ಅದನ್ನು ಯಾವಾಗಲೂ ಕೂಡ ತಮ್ಮಿಂದ ಇನ್ನೊಬ್ಬರಿಗೆ ತಲುಪಿಸ್ತಾ ಅದು ಹಾಗೇ ಉಳಿದುಕೊಳ್ಳುವಂತೆ ನೋಡ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ಆ ಥರ ವಯಸ್ಸಾದವರು, ಯಾವುದಾದ್ರು ಒಂದು ಹಳ್ಳಿ ಅಂತಂದರೆ ಒಬ್ಬ ವಯಸ್ಸಾದವರು ಇರ್ತಾಯಿದ್ರು. ಯಾರಿಗೆ ಏನೇ ಸಂಶಯ ಬಂದು ಅವರನ್ನು ಕೇಳೋರು. ಅವ್ರು ಹೇಳೋರು, ಓ ನಿಮ್ಮಪ್ಪ ಅವ್ರು ಹೀಗೆ, ಇವ್ರು ಹೀಗೆ, ಅವನು ಆ ಥರ ಮಾಡಿದ್ದ, ಅವ್ರಿಗೂ ಇವ್ರಿಗೂ ಈ ಥರ ಸಂಬಂಧ, ಈ ಥರ ಪ್ರತಿಯೊಂದನ್ನು ನೆನಪಿಟ್ಕೊಳ್ಳುವಂಥವ್ರು ಒಂದು ಹಳ್ಳಿಗೊಬ್ಬರು ಇರ್ತಾಯಿದ್ರು. ಅವ್ರು ಹೇಗಿರ್ತಿದ್ರು ಅಂತಂದರೆ, ನಿಮ್ಮಲ್ಲಿ ನೋಡು ಇಂಥ ದಿವಸ ನಿಮ್ಮಲ್ಲಿ ಶ್ರಾದ್ದ ಇದೆ, ನೀವು ತಯಾರಾಗಬೇಕು, ಅವರೇ ಎಲ್ಲ ತಾವೇ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ನೆನಪು ಕೂಡ ಮಾಡ್ತಾಯಿದ್ರು. ಹಾಗೆ ಒಂದೊಂದು ಹಳ್ಳಿಗೆ ಒಬ್ಬೊಬ್ಬರು ಹಿಂದಿನ ಕಾಲದಲ್ಲಿ ಇರ್ತಿದ್ರು. ಇಲ್ಲಿ ಎಲ್ಲ ವಂಶಾವಳಿಗಳನ್ನು ಕೂಡ ನೆನಪಿಟ್ಕೊಳ್ಳುವಂಥದ್ದು ಒಬ್ಬ ಸೂತ ಪುರಾಣಿಕರ ಜವಾಬ್ದಾರಿಯಾಗಿತ್ತು. ದೇವತಾನಾಂ ಋಷೀಣಾಂಚ ರಾಜಾಂಚ ಅಮಿತೌಜಸಾಂ ವಂಶಾನಾಂ ಧಾರಣಂ ಕಾರ್ಯಂ ಶ್ರುತಾನಾಂಚ ಮಹಾತ್ಮನಾಂ. ದೇವತೆಗಳು, ಋಷಿಗಳು, ಮುನಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರ ವಂಶಾವಳಿಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳುವಂಥದ್ದು ಅದು ನಿನ್ನ ಧರ್ಮ. ನೆನಪಿಟ್ಕೊಂಡು ಎಲ್ಲರಿಗೂ ಕೂಡ ಹೇಳಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನೀನು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಈ ರೀತಿಯಾಗಿ ಕೇಳಿದಾಗ ಸೂತರು ಹೇಳ್ತಾರೆ, ಖಂಡಿತ ಇದನ್ನು ನಾನು ಮಾಡ್ತೀನಿ. ಯಾಕೆಂದರೆ ಈ ವಿಷಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ನಾನು ಮಾಡಲೋ ಬೇಡವೋ ಈ ಥರ ಪ್ರಶ್ನೆಗೆ ಅವಕಾಶನೇ ಇಲ್ಲ. ಸೂತರು ಚೆನ್ನಾಗಿ ಹೇಳ್ತಾರೆ, ಸ್ವಧರ್ಮಮಹಂ ಪೃಷ್ಟ ಭವದ್ಭಿರ್ ಬ್ರಹ್ಮವಾದಿಭಿ. ನೀವು ಸ್ವಧರ್ಮವನ್ನು ಕೇಳಿದ್ದೀರಿ, ಬೇರೆ ಏನಾದರೂ ಕೇಳಿದರೆ ಮಾಡೋದು ಬಿಡೋದು ನಮ್ಮ ಇಚ್ಛೆ. ಬೇಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಅನ್ನಬಹುದು. ನೀವು ನನ್ನ ಧರ್ಮವನ್ನು ಪಾಲಿಸಬೇಕು ಅಂತ ನೀವು ಹೇಳ್ತಾ ಇರೋದ್ರಿಂದ ನಾನು ಇದನ್ನು ಮಾಡೋದು ಅನಿವಾರ್ಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಕಸ್ಮಾತ್ ಸಮ್ಯಜ್ಞ ವಿಬ್ರೂಯಾಮ್ ಯಾಕೆ ಹೇಳೋದಿಲ್ಲ, ಸ್ಪಷ್ಟವಾಗಿ ಎಲ್ಲನೂ ಕೂಡ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಅವರು ತಮ್ಮ ಗುರುಗಳಾಗಿರುವಂತಹ ವೇದವ್ಯಾಸರಿಗೆ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರ ಮಾಡಿ ಆರಂಭ ಮಾಡ್ತಾರೆ. ಪಿತॄಣಾಂ ಮಾನಸೀ ಕನ್ಯಾ ವಾಸವಿ ಸಮಪದ್ಯತ ಅಪದ್ಯಾತ ಚ ಪಿತೃಭಿರ್ ಮತ್ಸ್ಯೋನೋ ಬಭೂವಸ
ಹಿಂದೆ ಪಿತೃದೇವತೆಗಳ ಮಾನಸ ಪುತ್ರಿಯಾಗಿರುವಂಥವಳು, ಅವಳು ಬೇರೆ ಯಾರನ್ನೋ ನೋಡಿ ತನ್ನ ತಂದೆ ತಾಯಿ ಅಂತ ಭಾವಿಸಿದ್ದಕ್ಕಾಗಿ ಪಿತೃದೇವತೆಗಳ ಶಾಪಕ್ಕೆ ಒಳಗಾಗಿ ಭೂಮಿಯಲ್ಲಿ ಹುಡ್ತಾಳೆ. ಅವಳು ಸತ್ಯವತಿ ಅನ್ನೋ ಹೆಸರಿನಿಂದ ಹುಡ್ತಾಳೆ. ಆ ಸತ್ಯವತಿಯಲ್ಲಿ ಅವತರಿಸಿದಂಥವರು ವೇದವ್ಯಾಸರು ಪರಾಶರರಿಂದ. ಹೇಗೆ ಅಂತಂದರೆ, ಅರಣೀವ ಹುತಾಶಸ್ಯ ನಿಮಿತ್ತಂ ಯಸ್ಯ ಜನ್ಮನಃ. ಆ ಸತ್ಯವತೀ ದೇವಿ ಅವಳು ಅವತಾರಕ್ಕೆ ಕಾರಣ ಅಂದರೆ ಹೇಗೆ, ಅಭಿವ್ಯಕ್ತಿಗೆ ಒಂದು ನಿಮಿತ್ತ ಮಾತ್ರ ಹೊರತು ಬೇರೆ ಎಲ್ಲರೂ ಕೂಡ ಲೋಕದಲ್ಲಿ ತಮ್ಮ ಮಕ್ಕಳಿಗೆ ಹೇಗೆ ತಾಯಂದಿರು ಕಾರಣ ಆಗಿರ್ತಾರೋ ಆ ರೀತಿಯಾಗಲ್ಲ. ಗರ್ಭವಾಸ ದುಃಖವನ್ನು ಅನುಭವಿಸಿ ಹುಟ್ಟುವಂಥವರಲ್ಲ. ಅರಣೀವ ಹುತಾಶಸ್ಯ, ಯಜ್ಞವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಅಗ್ನಿಯನ್ನು ಹೇಗೆ ಅರಣಿಮಥನವನ್ನು ಮಾಡಿ ಅಗ್ನಿಯನ್ನು ಸ್ವೀಕಾರ ಮಾಡಬೇಕು. ಅರಣಿಮಥನ ಮಾಡುವಾಗ ಒಂದು ಪೂರ್ವಾರಣಿ ಉತ್ತರಾರಣಿ ಅಂತ ಎರಡಿರುತ್ತೆ. ಕೆಳಗಡೆ ಒಂದು ಕಾಷ್ಠವನ್ನಿಟ್ಟು ಮೇಲ್ಗಡೆ ಒಂದು ಕಾಷ್ಠವನ್ನಿಟ್ಟು ಮಥನ ಮಾಡಿದಾಗ ಅಗ್ನಿ ನಮಗೆ ಅಭಿವ್ಯಕ್ತ ಆಗುತ್ತೆ. ಅಲ್ಲಿ ಕಾಷ್ಠದಲ್ಲೇ ಮೊದಲೇ ಇದ್ದಂತಹ ಒಂದು ಅಗ್ನಿಯೇ ಘರ್ಷಣೆಯಿಂದ ಅಭಿವ್ಯಕ್ತ ಆಗುತ್ತೆ ಹೊರತು ಇಲ್ಲದೇ ಇರುವಂಥದ್ದು ಅಂತಲ್ಲ. ಹಾಗೆ ಆ ಉದಾಹರಣೆಯಿಂದ ನಮಗೆ ಅರ್ಥ ಆಗೋದೇನು ಅಂತಂದರೆ, ಭಗವಂತ ಎಲ್ಲ ಕಡೆಯೂ ಇದ್ದೇ ಇರ್ತಾನೆ, ಅವನು ಅಭಿವ್ಯಕ್ತನಾಗ್ತಾನಷ್ಟೆ. ಇದೇ ವೇದವ್ಯಾಸ ದೇವರ ಅವತಾರವನ್ನು ಹೇಳುವಾಗ ಆಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ಯಥಾ ನೃಸಿಂಹಾಕೃತಿರಾವಿರಾಸೀತ್ ಸ್ತಂಭ ತಥಾ ನಿತ್ಯತನುತ್ವತೋ ವಿಭುಹು. ಹೇಗೆ ಕಂಬದಿಂದ ನರಸಿಂಹನಾಗಿ ಭಗವಂತ ವ್ಯಕ್ತನಾಗಿ ಬಂದನೋ ಹಾಗೆ ಇಲ್ಲೂ ಕೂಡ ಸತ್ಯವತೀ ದೇವಿಯಿಂದ ವ್ಯಕ್ತನಾಗಿ ಬರ್ತಾನೆ. ನರಸಿಂಹಾವತಾರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಕಂಬವನ್ನು ಯಾರೂ ಕೂಡ ನರಸಿಂಹದೇವರ ತಾಯಿ ಅಂತ ಯಾರೂ ಕರೆಯೋದಿಲ್ಲ. ಅಭಿವ್ಯಕ್ತಿಗೆ ಕಾರಣ ಆದ ಕೂಡಲೇ ತಾಯಿ ಅಂತಲೇ ಆಗಬೇಕು ಅಂತಿಲ್ಲ. ಅದೇ ಥರ ಈ ವೇದವ್ಯಾಸ ದೇವರ ಅವತಾರ ಆಗಿದ್ದು ಅಂತ ಆಚಾರ್ಯರು ಹೇಳಿದ್ದನ್ನು ನಾವು ನೆನಪು ಮಾಡಿಕೊಳ್ಬಹುದು. ತಸ್ಯಾಂ ಜಾತೋ ಮಹಾಯೋಗಿ ವ್ಯಾಸೋ ವೇದವಿದಾಂಬರಃ ತಸ್ಮೈ ಭಗವತೆ ಕೃತ್ವ ನಮೋ ವ್ಯಾಸಾಯ ವೇಧಸೆ. ಇಂತಹ ವೇದವ್ಯಾಸ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮಾನುಷ ಛದ್ಮರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ವೇದವ್ಯಾಸರು ಅಂತಂದರೆ ಯಾರು? ವಿಷ್ಣುವಿನ ಅವತಾರ. ಸ್ಪಷ್ಟವಾಗಿ ಇಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ, ಮಾನುಷ ಛದ್ಮರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಮನುಷ್ಯರಂತೆ ತಾನು ಲೀಲೆಯನ್ನು ತೋರಿಸಲಿಕ್ಕಾಗಿ ಮನುಷ್ಯರಂತೆ ಕಾಣಿಸಿಕೊಂಡಿದ್ದಾನಷ್ಟೇ. ಸ್ವತಃ ಭಗವಂತ ವಿಷ್ಣುವೇ ಈ ವೇದವ್ಯಾಸ ದೇವರ ಅವತಾರ. ಆ ವೇದವ್ಯಾಸರು ಮತಿಂ ಮಂಥಾನಮಾವಿದ್ಯ ಏನಾಸೋ ಶ್ರುತಿಸಾಗರಾತ್ ಪ್ರಕಾಶಂ ಜನಿತೋ ಲೋಕೆ ಮಹಾಭಾರತ ಚಂದ್ರಮಾಹ. ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಉದಯಿಸಿದಂತೆ ಇವರಿಂದ ಮಹಾಭಾರತ ಅನ್ನುವಂತಹ ಚಂದ್ರ ಉದಯಿಸಿದ್ದ. ತಮ್ಮ ಬುದ್ಧಿಯನ್ನೇ ಅವರು ಮಂದರ ಪರ್ವತವನ್ನಾಗಿ ಮಾಡಿಕೊಂಡು ಶ್ರುತಿ ಎನ್ನುವಂತಹ ಕ್ಷೀರ ಸಮುದ್ರವನ್ನು ಚೆನ್ನಾಗಿ ಕಡಿದು ಅದರಿಂದ ಬಂದಂತಹ ಅಮೃತ ಯಾವುದು ಅಂತಂದರೆ ಅದೇ ಅಮೃತಾಂಶ ಅಂತ ಕರೆಯುವಂತಹ ಚಂದ್ರ. ಅದೇ ಯಾವುದು ಅಂದರೆ ಮಹಾಭಾರತ ಅಂತ ಹೇಳಿ ಇಷ್ಟೆಲ್ಲ ಅವರನ್ನೆಲ್ಲ ಕೊಂಡಾಡಿ ಮುಂದೆ ಹೇಳ್ತಾರೆ, ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ಮಾತರಿಶ್ವನ ಅಂತ ಹೇಳ್ತಾರೆ. ಇದು ಒಂದು ಇಲ್ಲಿ ವಾಯುದೇವರು ಅಂತಂದರೆ, ಈ ವಾಯುಪುರಾಣವನ್ನು ಹೇಳಿದ ವಾಯುದೇವರು ಅಂತಂದರೆ ಮುಖ್ಯ ಪ್ರಾಣದೇವರೇ ಅಂತ ಅನ್ನಲಿಕ್ಕೆ ಸ್ಪಷ್ಟ ಸೂಚನೆ. ಯಾಕೆಂದರೆ ಈ ಮಾತರಿಶ್ವ ಅನ್ನೋ ಶಬ್ದವನ್ನು ಮುಖ್ಯ ಪ್ರಾಣದೇವರಲ್ಲಿ ಉಪಯೋಗಿಸ್ತಾರೆ ಹೊರತು ಬೇರೆ ವಾಯುದೇವರಲ್ಲಿ ಉಪಯೋಗಿಸುವಂತಹ ಕ್ರಮ ನಮ್ಮಲ್ಲಿ ಇಲ್ಲ.